ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅತುಲಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ನಾವು ಹಿಂದಿನ ಪಾಠದಲ್ಲಿ ಶರಭಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಇದ್ದೇವೆ. ರುದ್ರದೇವರು ತ್ರಿಪುರಾಸುರರನ್ನು ಸಂಹಾರ ಮಾಡುವಾಗ ಬಳಸಿರುವ ಬಾಣದಲ್ಲಿ ಭಗವಂತ ಸನ್ನಿಹಿತನಾಗಿದ್ದ. ಆದ ಕಾರಣ ಭಗವಂತನಿಗೆ ಶರಭಃ ಅಂತ ಹೆಸರು. ಇನ್ನು ಅದಕ್ಕೆ ಪ್ರಮಾಣ ಎಲ್ಲಿದೆ? ತ್ರಿಪುರಾಸುರನ ಸಂಹಾರದಲ್ಲಿ ರುದ್ರದೇವರು ಬಳಸಿದ ಬಾಣದಲ್ಲಿ ಭಗವಂತನ ಸನ್ನಿಧಾನ ಇದೆ ಎಂಬುದಕ್ಕೆ ಪ್ರಮಾಣ ಏನು ಅಂತ ಇವತ್ತು ಹೇಳ್ತಾ ಇದ್ದಾರೆ. ಮಹಾಭಾರತದಲ್ಲಿ ಕರ್ಣಪರ್ವ. ಇಷುಶ್ಚಾಪ್ಯ ಭವದ್ವಿಷ್ಣು. ಯಾರು ಹೇಳ್ತಾ ಇರೋ ಮಾತಿದು? ದುರ್ಯೋಧನನು ಶಲ್ಯರಾಜನಿಗೆ ಹೇಳ್ತಾ ಇರೋ ಮಾತು. ದುರ್ಯೋಧನ ಕಲಿಸ್ವರೂಪ, ಭಗವಂತನ ಅಪ್ಪಟ ದ್ವೇಷಿ. ಅಂತಹ ದುರ್ಯೋಧನನು ಶಲ್ಯರಾಜನಿಗೆ ಹೇಳ್ತಾ ಇದ್ದಾನೆ, ತ್ರಿಪುರಾಸುರನ ಸಂಹಾರಕ್ಕಾಗಿ ರುದ್ರದೇವರು ಪ್ರಯೋಗಿಸಿದ ಬಾಣದಲ್ಲಿ ವಿಷ್ಣುವಿನ ಸನ್ನಿಧಾನವಿದೆ ಅಂತ ದುರ್ಯೋಧನ ಶಲ್ಯರಾಜನಿಗೆ ಹೇಳ್ತಾ ಇದ್ದಾನೆ. ಇನ್ನು ಶರೇ ಪ್ರಳಯೋದಕ್ಕೆ ಭಾತಿ ಇತಿ ಶರಭಃ. ನಮಗೆ ಶರ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾ, ಶರೇ ಅಂದರೆ ಪ್ರಳಯೋದಕ್ಕೆ. ಶರೆ ಅಂದರೆ ಪ್ರಳಯೋದಕ. ಪ್ರಳಯ ಕಾಲದಲ್ಲಿರುವ ನೀರಿನಲ್ಲಿ ಭಾತಿ ಪ್ರಕಾಶಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಶರಭಃ ಅಂತ ಹೆಸರು. ಅಂದರೆ ಪ್ರಳಯ ಕಾಲದಲ್ಲಿರುವ ನೀರಿನಲ್ಲಿ ಪ್ರಕಾಶಮಾನನಾಗಿದ್ದಾನೆ. ಆದ ಕಾರಣ ಭಗವಂತ ಅವನಿಗೆ ಶರಭಃ ಅಂತ ಹೆಸರು. ಇನ್ನು ಪರಶರಾನ್ ಭಂಜಯತಿ ಇತಿ ಶರಭಃ. ಪರಶರಾನ್ ಅಂದರೆ ಶತ್ರುಗಳ ಬಾಣಗಳನ್ನು ಅವನು ಭಂಗಪಡಿಸುತ್ತಾನೆ, ಭಗ್ನ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಶರಭಃ ಅಂತ ಹೆಸರು. ಇನ್ನು ಭಗವಂತನು ಶಂ ಸುಖರೂಪಃ ಸನ್ ರಭತೆ ಸೃಷ್ಟ್ಯಾದೌ ಉಪಕ್ರಮತಿ ಇತಿ ಶರಭಃ. ರಭ ರಾಭಸ್ಯೇ. ಶರಭಃ ಶಬ್ದದಲ್ಲಿ ಬಿಡಿಸಿ ಹೇಳ್ತಾ ಇದ್ದಾರೆ. ಶಂ ಸುಖರೂಪಃ ಸನ್. ಶಂ ಅಂದರೆ ಅವನು ಸುಖರು ಸ್ವರೂಪನಾಗಿದ್ದಾನೆ. ಹೌದು, ನಾವೆಷ್ಟೋ ಬಾರಿ ಹೇಳಿಕೊಂಡಿದ್ದೇವೆ ಭಗವಂತನು ಸುಖ ಸ್ವರೂಪನಾಗಿದ್ದಾನೆ ಅಂತ. ಆದ ಕಾರಣ ಅವನು ಶಂ ಅಂದರೆ ಸುಖರೂಪನಾಗಿರೋದರಿಂದ ಆಗಿದ್ದು, ರಭತೆ ಅಂದರೆ ಸೃಷ್ಟ್ಯಾದಿಗಳಲ್ಲಿ ಉಪಕ್ರಮತಿ ಅಂದರೆ ಉಪಕ್ರಮಿಸುತ್ತಾನೆ. ಸುಖಸ್ವರೂಪಿಯಾಗಿದ್ದುಕೊಂಡು ಸೃಷ್ಟ್ಯಾದಿಗಳಲ್ಲಿ ಆದಿಶಬ್ದದಿಂದ ಸೃಷ್ಟಿಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳಲ್ಲಿ ಉಪಕ್ರಮಿಸುವವನು. ಆದ ಕಾರಣ ಇತಿ ಶರಭಃ ಅಂತ ಹೆಸರು. ನಮಗೆ ಸೃಷ್ಟಿ ಆದಿ ಅಂತ ಹೇಳಿದಾಗ ಇವೆಲ್ಲವನ್ನು ತಗೋಬೇಕು ಅಂತ ಹೇಳಿದರೆ ನಮಗೆ ಬ್ರಹ್ಮಸೂತ್ರನೇ ಹೇಳ್ತಾ ಇದೆ, ಓಂ ಜನ್ಮಾದ್ಯಸ್ಯ ಯತಃ ಓಂ. ಅಸ್ಯ ಅಂದರೆ ಈ ಜಗತ್ತಿನ ಜನ್ಮಾದಿ, ಜನ್ಮ ಅಂದರೆ ಸೃಷ್ಟಿ,
ಆದಿಶಬ್ದದಿಂದ ಉಳಿದ 7 ಕಾರ್ಯಗಳು ಯಾವನು ಮಾಡ್ತಾನೋ, ಅಂದರೆ ಒಟ್ಟು 8 ಕಾರ್ಯಗಳು, ಈ ಜಗತ್ತಿನ ಸೃಷ್ಟಿಯಾದಿ 8 ಕಾರ್ಯಗಳನ್ನು ಯಾವನು ಮಾಡ್ತಾನೋ ಅವನೇ ಭಗವಂತ. ಆದ ಕಾರಣ ಈ ಸೃಷ್ಟಿಯಾದಿ ಕಾರ್ಯಗಳಲ್ಲಿ ಸುಖಸ್ವರೂಪಿಯಾಗಿದ್ದು ಭಗವಂತ ಉಪಕ್ರಮಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಶರಭ ಅಂತ ಹೆಸರು. ಇನ್ನು ಜಿಜ್ಞಾಸೆಗೆ ಬಂದರೆ ನಮಗೆ ಶರಭೋಪನಿಷತ್ತು ಏನು ಹೇಳ್ತಾ ಇದೆ? ಶರಾ ಜೀವಾಸ್ತಂದಗೇಶು ಭಾತಿ ನಿತ್ಯಂ ಹರಿಸ್ತ್ವಯಂ. ಅಂದರೆ ಈ ಶರಭ ಶಬ್ದಕ್ಕೆ ಏನು ಅರ್ಥ ಅಂತ ಹೇಳಿದರೆ, ಜೀವರ ಅಂಗಗಳಲ್ಲಿ ನಿಯಾಮಕನಾಗಿ ಭಗವಂತನು ಶೋಭಿಸುತ್ತಾ ಇದ್ದಾನೆ ಎಂದು ಈ ಶರಭೋಪನಿಷತ್ತಿನಲ್ಲಿರುವ ಈ ವಾಕ್ಯಕ್ಕೆ ಅರ್ಥ ಅಂತ ಹೇಳ್ತಾ ಇದೆ. ಆದರೆ ಈ ಶರಭನು ನರಸಿಂಹನನ್ನು ಕೊಂದ ಎಂದು ಆ ಶ್ರುತಿನೇ ಹೇಳ್ತಾ ಇದೆ. ಮತ್ತು ಇಲ್ಲಿ ನಾವು ಇನ್ನೊಂದು ಸಲ ಹೇಳ್ತೇನೆ ಅರ್ಥ ಆಗಲಿಕ್ಕೆ. ಶರಭೋಪನಿಷತ್ತು ಒಂದು ವಾಕ್ಯ ಹೇಳ್ತಾ ಇದೆ ಶರಭೋಪನಿಷತ್ತಿನಲ್ಲಿ, ಶರಾ ಜೀವಾಸ್ತಂದಗೇಶು ಭಾತಿ ನಿತ್ಯಂ ಹರಿಸ್ತ್ವಯಂ. ಈ ಶರಭ ಶಬ್ದಕ್ಕೆ ಅರ್ಥ ಏನು ಅಂತ ಶ್ರುತಿ ಹೇಳ್ತಾ ಇದೆ ಅಂದರೆ, ಜೀವರ ಅಂಗಗಳಲ್ಲಿ ನಿಯಾಮಕನಾಗಿದ್ದು ಭಗವಂತ ಶೋಭಿಸುತ್ತಾ ಇದ್ದಾನೆ. ಈ ಶರಭನಾಮಕ ಭಗವಂತನೇ ನರಸಿಂಹನನ್ನು ಕೊಂದ ಎಂದು ಆ ಶ್ರುತಿನೇ ಹೇಳ್ತಾ ಇದೆ. ಅಂದರೆ ನರಸಿಂಹ ಯಾರು? ನಮಗೆ ಹರಿನೇ ನರಸಿಂಹನಾಗಿ ಅವತಾರ ಮಾಡಿದ್ದಾನೆ. ಅರ್ಥಾತ್ ಅಲ್ಲಿ ಏನಾಯಿತು? ಶ್ರೀಹರಿಯನ್ನು ಕೊಂದ ಎಂದು ಆ ಉಪನಿಷತ್ತು ಹೇಳಿದಂತೆ ಆಯಿತಲ್ವ. ಶ್ರೀಹರಿಯನ್ನು ಶ್ರೀಹರಿ ಕೊಂದ ಅಂದರೆ ಏನು ಅರ್ಥ? ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಸಿಂಹ ಮೃಗರಾಜ. ಆ ಸಿಂಹನನ್ನು ನೋಡಿ ಎಲ್ಲ ಮೃಗಗಳು ಹೆದರುತ್ತೆ. ಅಂತಹ ನರಸಿಂಹರೂಪಿ ಭಗವಂತನನ್ನು ಶರಭನಾಮಕ ಭಗವಂತ ಕೊಂದ. ಅಂದರೆ ಸಿಂಹಕ್ಕಿಂತ ಶರಭ ಎಂಬುವಂತಹ ಒಂದು ಪ್ರಾಣಿ ಹೆಚ್ಚು ಬಲವತ್ತರವಾದದ್ದೇನೋ ಎಂಬುವಂತಹ ಒಂದು ಅನುಮಾನ ನಮಗೆ ಬರುತ್ತೆ. ಆದರೆ ಇಲ್ಲಿ ನಾನು ಈ ಶರಭ ಎಂಬುವಂತಹ ನಾನು ಕೇಳಿದ್ದೆ, ಒಂದು ಪ್ರಾಣಿ ಇದೆ ಅಂತೇಳಿ. ಅಂದರೆ ಏನು ಆ ಪ್ರಾಣಿ ಇದು ಏನು ಅಂಥೇಳಿ ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಆ ಶರಭದ ಒಂದು ವಿವರ ನನಗೆ ಗೊತ್ತಾಯಿತು. ನಾನಿವಾಗ ಗೂಗಲ್ನಲ್ಲಿ ಹೇಳಿರುವಂತಹ ಶರಭ ಎಂಬುವಂತಹ ವಿವರಣೆಯನ್ನು ಇಟ್ಕೊಂಡು ಹೇಳ್ತಾ ಇದ್ದೇನೆ. ಶರಭ ಅಂತ ಹೇಳಿದರೆ ಅರ್ಧ ಸಿಂಹ ಅರ್ಧ ಹಕ್ಕಿ ರೂಪದಲ್ಲಿರುವಂತಹ ಪ್ರಾಣಿ. ಅರ್ಧ ಸಿಂಹ ಅರ್ಧ ಹಕ್ಕಿ ರೂಪ, ಹಕ್ಕಿ ದೇಹ ಮತ್ತು 8 ಕಾಲುಗಳು ಇರುವಂತಹ ಪ್ರಾಣಿ ಶರಭ ಅಂತ ಹೇಳಿದರೆ. ಆ ಸಿಂಹ ಆನೆಗಳಕ್ಕಿಂತ ಭೀಕರವಾದದ್ದು ಈ ಶರಭ ಪ್ರಾಣಿ. ಇದು ಸಿಂಹನ್ನೇ ಕೊಲ್ಲತ್ತೆ ಅಂತ ಅದು ನಮಗೆ ವಿವರಣೆ ಕೊಟ್ಟಿದೆ. ಅದಕ್ಕೆ ಪಿಕ್ಚರ್ ಕೂಡ ಕೊಟ್ಟಿದೆ. ಅದನ್ನು ನಾನು ಗ್ರೂಪಲ್ಲಿ ಹಾಕ್ತೀನಿ, ನೀವು ನೋಡಬಹುದು. ಅಂದರೆ ಇಲ್ಲಿ ಆ ಶರಭ ನರಸಿಂಹನನ್ನು ಕೊಂದಿದೆ ಅಂತ ಏನು ಶಾಸ್ತ್ರ ಹೇಳ್ತಾ ಇದೆ, ಅದಕ್ಕೆ ಸಂವಾದಿಯಾಗೇ ಇದೆ ಇಲ್ಲಿ. ಶರಭ ಎಂಬುವ ಪ್ರಾಣಿ ಅರ್ಧ ಸಿಂಹ ಅರ್ಧ ಹಕ್ಕಿ ಇದ್ದುಕೊಂಡು, ಹಕ್ಕಿಯ ದೇಹ ಉದ್ದುಕೊಂಡು 8 ಕಾಲುಗಳು ಉಳ್ಳದ್ದಾಗಿದೆ, ಅತ್ಯಂತ ಭಯಂಕರವಾಗಿದೆ. ಸಿಂಹ ಆನೆಗಳಕ್ಕಿಂತ ಬಲವಂತವಾಗಿದೆ, ಸಿಂಹನನ್ನು ಕೊಲ್ಲತ್ತೆ ಅಂತ ಏನು ಹೇಳ್ತಾ ಇದೆ ಅಂದರೆ, ಶ್ರುತಿಯಲ್ಲಿ ಹೇಳ್ತಾ ಇರುವ ವಿಷಯಕ್ಕೆ ಇದು ಸಂವಾದಿಯಾಗಿದೆ. ಆ ಒಂದು ಪಿಕ್ಚರ್ನು ಕೂಡ ನಾನು ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ. ಆದರೆ ಇದು ಹೇಗೆ ಹರಿಯನ್ನು ಕೊಲ್ಲುವುದು ಹೇಗೆ ಅಂತ ಹೇಳಿದರೆ, ಇಲ್ಲಿ ಮತ್ತು ಇನ್ನೊಂದು ಸಂವಾದಿಯಾಗಿ ನಾವು ಒಂದು ಹೇಳ್ಕೋಬೇಕು. ಒಂದು ಮಟ್ಟಕ್ಕೆ ಪೂರ್ತಿ ಸಂವಾದಿಯಲ್ಲ, ದೃಷ್ಟಾಂತ ಸರ್ವಸಾಮ್ಯವನ್ನು ತಗೋಬಾರ್ದು.
ರಾಮ ಭಗವದ್ರೂಪ, ಭಗವಂತನ ಅವತಾರ, ಪರಶುರಾಮ ಭಗವಂತನ ಅವತಾರ. ಆದರೆ ರಾಮ ಪರಶುರಾಮರ ಸಮಾಗಮವಾದಾಗ ನಮಗೆ ರಾಮಾಯಣದಲ್ಲಿ ಏನು ಗೊತ್ತಾಗುತ್ತೆ? ಆಪಾತತಃ ರಾಮದೇವರು ಬಿಟ್ಟಿರುವ ಬಾಣಕ್ಕೆ ಪರಶುರಾಮ ದೇವರು ಸೋತು ಹೋದರು ಅಂತ ಬರುತ್ತೆ. ಆದರೆ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ರಾಮ ಪರಶುರಾಮರು ಬೇರೆಯಲ್ಲ, ಎರಡೂ ಭಗವಂತನ ಅವತಾರಗಳೇ. ಆದರೆ ಅಸುರ ಮೋಹನಾರ್ಥಕ್ಕಾಗಿ ತಾಮಸಿಕರು ಅಂಧಂತಮಸ್ಸಿಗೆ ಹೋಗಬೇಕು, ಅವರಿಗೆ ಭಗವಂತನ ಕುರಿತು ಅನ್ಯಥಾ ಜ್ಞಾನ ಬರಬೇಕು. ಆದ ಕಾರಣ ಅವರ ಮೋಹನಾರ್ಥಕ್ಕಾಗಿ ಹೀಗೆ ಭಗವಂತ ಎರಡು ರೂಪಗಳಿಂದ ವಿಡಂಬನೆ ಮಾಡಿದ್ದಾನೆ ಹೊರತು ರಾಮ ಗೆದ್ದಿರುವುದು ಪರಶುರಾಮ ಸೋತಿರುವುದು ಅಲ್ಲ. ಆದರೆ ರಾಮದೇವರು ಪರಶುರಾಮನ ಮೇಲೆ ಬಾಣವನ್ನು ಬಿಟ್ಟಾಗ ವರಬಲದಿಂದ ಅತುಲ ಎಂಬುವಂತಹ ಅವನು ಹೆಸರು ಅತುಲ. ಈ ಭಗವಂತನ ಹೆಸರುಗಳೇ ಇಟ್ಕೊಳ್ತಾರೆ ಈ ಅಸುರರು ಕೂಡ. ಈ ಅತುಲ ನಾಮಕ ದೈತ್ಯ ವರಬಲದಿಂದ ಪರಶುರಾಮನ ಹೊಕ್ಕಳಲ್ಲಿದ್ದ. ಅದರ ತಳದ ರಾಮ ಏನು ಮಾಡಿದೆ? ಪರಶುರಾಮನ ಮೇಲೆ ಬಾಣ ಬಿಟ್ಟಾಗ ಆ ಅತುಲ ನಾಮಕ ದೈತ್ಯನನ್ನು ಸಂಹಾರ ಮಾಡಿದ. ಇದು ಶಾಸ್ತ್ರ ಹೇಳುತ್ತೆ. ಇದು ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಶ್ರುತಿ ಹೇಳ್ತಾ ಇದೆ, ಶರಭ ಎಂಬುವಂತಹ ಭಗವಂತನು ನರಸಿಂಹ ಎಂಬಂತಹ ಇನ್ನೊಂದು ಭಗವದ್ರೂಪವನ್ನು ಸಂಹಾರ ಮಾಡಿದ್ದಾನೆ ಅಂತಂದರೆ ಇದು ತಪ್ಪು. ಹಾಗೆ ಅರ್ಥ ಮಾಡಿಕೋಬಾರದು. ನಮಗಿನ್ನು ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದರೆ, ನಮಗೆ ಭಗವಂತ ಇದ್ದಾನೆ, ಇವನು ಪೌಂಡ್ರಕ ವಾಸುದೇವನು ಇದ್ದಾನೆ. ಈ ಪೌಂಡ್ರಕ ವಾಸುದೇವ ಕೂಡ ಇವನು ಡೂಪ್ಲಿಕೇಟ್. ಭಗವಂತ ವಾಸುದೇವ ಅವನು ಒರಿಜಿನಲ್, ಇವನು ಡೂಪ್ಲಿಕೇಟ್. ಯಾವಾಗೂ ನಮಗೆ ಬಂಗಾರ 1 ಗ್ರಾಮ್ ಬಂಗಾರ, 1 ಗ್ರಾಮ್ ಅದರೊಳಗೆ 1 ಗ್ರಾಮನ್ನು ಬಂಗಾರ ಇರುತ್ತೆ. ಆದರೆ ರೋಲ್ಡ್ ಗೋಲ್ಡ್ ಅಂತೀವಲ್ಲ, ಬಂಗಾರಕ್ಕಿಂತ ರೋಲ್ಡ್ ಗೋಲ್ಡ್ ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿರುತ್ತೆ. ಯಾವಾಗಲೂ ಒರಿಜಿನಲ್ಲು ಬೆಳಕು ಹೊಳಪು ಕಡಿಮೆ ಇರುತ್ತೆ, ಆದರೆ ಡೂಪ್ಲಿಕೇಟ್ ಭಾಳ ಹೊಳಪಿರುತ್ತೆ. ರೋಲ್ಡ್ ಗೋಲ್ಡ್ದಷ್ಟು ಸುಂದರವಾಗಿ ಬಂಗಾರದ ಆಭರಣ ಇರಲ್ಲ. ಯಾವಾಗಲೂ ಅಷ್ಟೇ, ಡೂಪ್ಲಿಕೇಟ್ ಯಾವಾಗೂ ಹೆಚ್ಚು ಆಕರ್ಷಕವಾಗಿರುತ್ತೆ. ಹಾಗೆ ವಾಸುದೇವನು ಅವನಿದ್ದಾಗೆ ಈ ಪೌಂಡ್ರಕ ವಾಸುದೇವನು ಕೂಡ ಅವನು ಭಗವಂತ ಇದ್ದಾಗೆ ಅವನು ಈ ಟ್ಯಾಟೂಸ್ ಅಂತೇವಲ್ಲ, ಹಾಗೆ ಅವನು ಮೈ ತುಂಬ ಟ್ಯಾಟೂಸ್ ಹಾಕ್ಕೊಂಡು ಅವನು ಆರ್ಟಿಫಿಷಿಯಲ್ ಶಂಖ ಚಕ್ರ ಹಿಡ್ಕೊಂಡು ವಾಸುದೇವನಂತ ಅವನು ಅಲಂಕಾರ ಮಾಡಿಕೊಂಡು ನಾನೇ ಸಾಕ್ಷಾತ್ ಜಗತ್ಪತಿ ಅಂತ ಹೇಳಿ ಈ ಪೌಂಡ್ರಕ ವಾಸುದೇವನು ಇದ್ದ. ಸರಿ, ಅವನನ್ನು ಭಗವಂತ ಸಂಹಾರ ಮಾಡ್ತಾನೆ ಇರಲಿ. ಹಾಗೆ ಪೌಂಡ್ರಕ ವಾಸುದೇವನಂತೆ ಒಬ್ಬ ಡೂಪ್ಲಿಕೇಟು ಹೇಗೆ ಭಗವಂತನಿಗೆ ಪೋಟಿಯಾಗಿದ್ದನೋ, ಹಾಗೆ ಈ ನರಸಿಂಹ ಎಂಬುವಂತಹ ಒಬ್ಬ ದೈತ್ಯ, ಅವನ ಹೆಸರು ನರಸಿಂಹನೇ. ಈ ರಾಕ್ಷಸರೆಲ್ಲ ಭಗವಂತನ ಹೆಸರುಗಳೇ ಇಟ್ಕೊತಾ ಇರ್ತಾರೆ. ಈ ಒಬ್ಬ ದೈತ್ಯನು ನಾನು ಕೂಡ ಭಗವಂತನ ಅವತಾರ ಅಂತ ಹೇಳಿ ನಾನೂ ನರಸಿಂಹರು ಭಗವಂತ ಅಂತ ಹೇಳಿಕೊಂಡಿದ್ದ. ಅಂತಹ ನರಸಿಂಹನಾಮಕನಾದ ಒಬ್ಬ ದೈತ್ಯನನ್ನು ಡೂಪ್ಲಿಕೇಟ್ ಭಗವಂತ ಅಂತ ಹೇಳ್ಕೊತ ಡೂಪ್ಲಿಕೇಟ್ ಆಗಿರುವಂತಹ ಪೌಂಡ್ರಕ ವಾಸುದೇವನಂತೆ ಕೃತ್ರಿಮ ನರಸಿಂಹನನ್ನು ಈ ಶರಭ ಮೃಗರೂಪಿಯಾದಂತಹ ಭಗವಂತನು ಸಂಹರಿಸಿದ ಅಂತ ಉಪನಿಷತ್ತಿನ ಅಭಿಪ್ರಾಯವೇ ಹೊರತು ಶರಭನಾಮಕ ಭಗವಂತ ನರಸಿಂಹನಾಮಕ ಭಗವಂತನನ್ನು ಸಂಹಾರ ಮಾಡಿದ ಅಂತಲ್ಲ. ಹೇಗೆ ವಾಸುದೇವನು ಪೌಂಡ್ರಕ ವಾಸುದೇವನನ್ನು ಸಂಹಾರ ಮಾಡಿದನೋ ಹಾಗೆ ಈ ಶರಭನಾಮಕ ಭಗವಂತನು ಮೃಗರೂಪದಲ್ಲಿರುವ ಶರಭನಾಮಕ ಭಗವಂತನು ಆ ನರಸಿಂಹನಾಮಕನಾದಂತಹ ದೈತ್ಯನನ್ನು ಸಂಹಾರ ಮಾಡಿದ ಅಂತ ನಾವು ಅರ್ಥ ಮಾಡಿಕೋಬೇಕು ಅಂತ ಜಿಜ್ಞಾಸೆಯಲ್ಲಿ ಹೇಳ್ತಾರೆ. ಇನ್ನು ಓಂ ಬೃಹತಿ ಸಹಸ್ರದ ಪ್ರಕಾರ ಓಂ ಶರಭಾಯ ನಮಃ. ಓಂ ಪನ್ಯಮಿತ್ಸೋತಾರ ಆಧಾವತ ಮಧ್ಯಾಯ ಸೋಮಂ ವೀರಾಯ ಶೂರಾಯ ಪಾತಾ ವೃತ್ರಃ ಸುತಮ ಘಾ ಗಮತು. ಸೋತಾರ ಸೋಮರಸ ಹಿಂಡುವಂತಹ ಹೇ ಋತ್ವಿಕರೇ,
ಪನ್ಯಂ ಅಂದರೆ ಪ್ರತಿಜ್ಞಾ ನಿಪುಣನಾದ, ಮದ್ಯಾಯ ಸಂತೋಷ ಕಾರಣನಾದ, ವೀರಾಯ ಎಲ್ಲರನ್ನೂ ದಾಟಿದ, ಶೂರಾಯ ಮಹಾಪರಾಕ್ರಮಿಯಾದ ಇಂದ್ರನಿಗೆ ಸೋಮಂ ಸೋಮರಸವನ್ನು ಆಧಾವತ ಒದಗಿಸಿಕೊಡಿ. ವೃತ್ರ ಇಂದ್ರನು ಸುತಂ ಹಿಂಡಿದ ಸೋಮರಸವನ್ನು ಪಾತ ಕುಡಿಯಲಿ, ಅವನನ್ನು ಬಿಡದಿರಿ, ನೀವು ಬಿಡಬೇಡಿ. ಅಗಮತ್ ಅವನು ಹೋದವನು, ನ ಆಗದಿರಲಿ ಘ ನಿಶ್ಚಯ. ಏನು ಶ್ರೀಹರಿ ಸತ್ಯಪ್ರತಿಜ್ಞನಾಗಿದ್ದಾನೆ, ಅವನು ಸತ್ಯ ಸಂಕಲ್ಪನಾಗಿದ್ದಾನೆ, ಸತ್ಯಪ್ರತಿಜ್ಞನಾಗಿದ್ದಾನೆ, ಕಲ್ಯಾಣದಾಯಕನಾಗಿದ್ದಾನೆ, ಎಲ್ಲರಿಗೂ ಒಳ್ಳೆಯದನ್ನು ಮಂಗಳಗಳನ್ನು ಅವನು ಮಾಡವನಾಗಿದ್ದಾನೆ, ಮಹಾಪರಾಕ್ರಮಿಯೂ ಆಗಿದ್ದಾನೆ. ಅಂತಹ ಅವನಿಗೆ ಹೇ ಋತ್ವಿಕರೇ, ಸೋಮರಸವನ್ನು ಸಂತೋಷದಿಂದ ಸಂಭ್ರಮದಿಂದ ಅಂತಹ ಭಗವಂತನಿಗೆ ನೀವು ಸಮರ್ಪಣೆ ಮಾಡಿ. ಆ ಭಗವಂತನು ಸೋಮರಸವನ್ನು ಕುಡಿಯಲಿ. ಯಾಕೆ ಅಂತ ಹೇಳಿದ್ರೆ, ಉಳಿದವರು ಬಂದರು. ಯಾಕೆ ಅಂದರೆ ಅವರು ಅಸ್ವತಂತ್ರರು, ಹರಿಯು ಸ್ವತಂತ್ರ, ಅವನು ನಿಶ್ಚಯವಾಗಿ ಬರಲಿ. ಅಂದರೆ ಋತ್ವಿಕರು ಸಮರ್ಪಿಸುವಂತಹ ಸೋಮರಸವನ್ನು ಪಾನ ಮಾಡುವುದಕ್ಕಾಗಿ ಭಗವಂತ ಬರುವವನಾಗಲಿ ಅಂತ ಹೇಳ್ತಾ ಇದ್ದಾರೆ. ಶರಭೋ ದದ್ಯಾದ್ಯಗ್ರಸಾರೆ ಅಂತ ಹೇಳ್ತಾ ಇಲ್ಲಿ ಗುಣವಾಗಿ ಶರಭ ಶಬ್ದಕ್ಕೆ ಬೃಹತಿ ಸಹಸ್ರದ ಪ್ರಕಾರ ಶರಹ ಸೋಮರಸದಲ್ಲಿ ಭಾವನೆಯುಳ್ಳವನಾದ್ದರಿಂದ ವಿಷ್ಣುವಿಗೆ ಶರಭ ಅಂದರೆ ಆ ಸೋಮರಸ ಬೇಕು ಎಂಬುವಂತಹ ಭಾವನೆ ಉಳ್ಳವನಾದ್ದರಿಂದ ವಿಷ್ಣುವಿಗೆ ಶರಹ ಸೋಮರಸ ತಸ್ಮಿನ್ ಭಾವ ಯಸ್ಯ ಸಹ ಶರಭಮೂರ್ತಿರತ್ರ ವರ್ಣಿತಃ. ಸೋಮರಸದಲ್ಲಿ ಆ ಭಾವನೆ ಉಳ್ಳವನು ಯಾವನಿಗೆ ಭಾವನೆ ಇದೆಯೋ ಅವನು ಶರಭ ಎಂದು ಕರೆಯಲ್ಪಡ್ತಾನೆ ಎಂದು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಶರಮನಾಮವನ್ನು ಅನೇಕ ರೀತಿಯಾಗಿ ಹೇಳಿ ಇನ್ನು ಮುಂದೆ ಭೀಮಃ ಎಂಬುವಂತಹ ಮುಂದಿನ ನಾಮವಿದೆ. ಸ್ವಲ್ಪ ಇವತ್ತು ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಭೀಮಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ತೇನೆ. ಹಾಗೆ ಆ ಶರಭದ ಮೃಗದ ಚಿತ್ರವನ್ನು ನಿಮಗೆ ಪೋಸ್ಟ್ ಮಾಡ್ತೇನೆ, ಜಸ್ಟ್ ಫಾರ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅದು ಯಾಕೆಂದರೆ ಶ್ರುತಿಯಲ್ಲಿ ಹೇಳಿರುವುದಕ್ಕೆ ಸಂವಾದಿಯಾಗಿ ಇರೋದರಿಂದ ಹಾಕಿದಷ್ಟೇ. ಅದನ್ನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡ್ಕೋಬೇಡಿ, ಸುಮ್ಮನೆ ಜಸ್ಟ್ ಫಾರ್ ಎನ್ ಅಂಡರ್ಸ್ಟ್ಯಾಂಡಿಂಗಿಗೆ ಹಾಕ್ತೀನಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.